ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಗಾಳಿಪಟ ಉತ್ಸವಕ್ಕೆ ವರ್ಣರಂಜಿತ ತೆರೆ ಬಿದ್ದಿದೆ. ವೇದಿಕೆ ಮೇಲೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿಯವರನ್ನ ಕೊಂಡಾಡಿದ್ರು. ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ರು. ಗಾಳಿಪಟ ಉತ್ಸವವನ್ನು ಹಬ್ಬದಂತೆ ಆಚರಣೆ ಮಾಡಲಾಯಿತು. ಕಣ್ಣು ಹಾಯಿಸಿದ ಕಡೆಗೆಲ್ಲ ಜನ ಸುನಾಮಿ, ಮ್ಯೂಸಿಕ್ ಸದ್ದಿಗೆ ಶಿಳ್ಳೆ ಚಪ್ಪಾಳೆ, ಆಗಸಕ್ಕೆ ಮುತ್ತಿಕ್ಕುತ್ತಿರುವ ಗಾಳಿಪಟಗಳು. ಜೈ ಶ್ರೀರಾಮ್ ಗಾಳಿಪಟ ನೋಡಿ ಎಲ್ಲರೂ ಫಿದಾ ಆದ್ರೆ ಒಂದೇ ವೇದಿಕೆಯಲ್ಲಿ ದಿಗ್ಗಜರ ಸಮಾಗಮ ಆಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಂಭ್ರಮ ಸಡಗರ ಮೇಳೈಸಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ 5ನೇ ವರ್ಷದ ಗಾಳಿಪಟ ಉತ್ಸವ ಹಮ್ಮಿಕೊಂಡಿದ್ರು. ಕುಸುಗಲ್ಲ ರಸ್ತೆ ಬಳಿ ನಡೆದ ಕಾರ್ಯಕ್ರಮಕ್ಕೆ 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿಗಳು ಸೇರಿದಂತೆ ಹಲವು ಗಣ್ಯರು ಚಾಲನೆ ನೀಡಿದ್ರು. ದೇಶ ವಿದೇಶಗಳಿಂದ ಬಂದಿದ್ದ ಸ್ಪರ್ಧಿಗಳು ಬಗೆ ಬಗೆಯ ಗಾಳಿಪಟಗಳನ್ನ ಹಾರಿಸಿದ್ರು. ಅದರಲ್ಲೂ ಜೈ ಶ್ರೀರಾಮ್ ಅನ್ನೋ ಗಾಳಿಪಟ ಅಂತೂ ಎಲ್ಲರ ಕಣ್ಮನ ಸೆಳೆಯಿತು. ಸನ್ಮಾನ್ಯ ನರೇಂದ್ರ ಮೋದಿ ಅವರು 500 ವರ್ಷಗಳ ದಾಸ್ಯದ ಸಂಕೇತವನ್ನು ಕಿತ್ತಿ ಹಾಕಿ ಆ ಕಳಂಕವನ್ನು ತೊಳೆದು ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದಂತಹ ಶ್ರೀರಾಮಚಂದ್ರನ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. 500 ವರ್ಷಕ್ಕಿಷ್ಟನ ನರೇಂದ್ರ ಮೋದಿ ಅವರಿಗೆ ಹುಬ್ಬಳ್ಳಿಯೊಳಗ ರಾಮ ಮಂದಿರ ಓಪನಿಂಗ್ ಮಾಡಿದ್ದಕ್ಕೆ ಸಂತೋಷ ಆಗಿದೆ ಅಂತ ಗೊತ್ತಾಗ್ಬೇಕು. ಇನ್ನು ಸಂಜೆ ಅರ್ಜುನ್ ಜನ್ಯ ಹಾಗೂ ಸಂಜಿತ್ ಹೆಗಡೆ ಸಂಗೀತ ಗಮನ ಸೆಳೆಯಿತು. ಇದಲ್ಲದೆ ಕೇಂದ್ರ ಸಚಿವ ಜೋಶಿ ಪುತ್ರಿ ಅರ್ಪಿತಾ ಜೋಶಿ ಕೂಡ ಹಾಡು ಹಾಡಿದ್ರು. ಇನ್ನು ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಸಂಗೀತದ ಮೋಡಿಗೆ ಎಲ್ಲರೂ ಫಿದಾ ಆದ್ರು. ಅರ್ಜುನ್ ಜನ್ಯ ವೇದಿಕೆಗೆ ಬರ್ತಾ ಇದ್ದಂತೆ ಜನ ಹುಚ್ಚೆದ್ದು ಕುಣಿದ್ರು. ಅಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ರು. ಗಾಳಿಪಟ ಉತ್ಸವದಲ್ಲೂ ಪ್ರಹ್ಲಾದ್ ಜೋಶಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ರು. ಮೋದಿ ಅವರ ಆಶೀರ್ವಾದದಿಂದ ದೇಶ ಇವತ್ತು ಬಲಿಷ್ಠವಾಗಿದೆ. ದೇಶ ಶಾಂತ ಇರುವುದರಿಂದ ರಾಮ ಮಂದಿರ ಆಯಿತು. ದೇಶ ಶಾಂತ ಇರುವುದರಿಂದ ಆರ್ಥಿಕವಾದಂತಹ ಅಭಿವೃದ್ಧಿ ಆಗ್ತಾ ಇದೆ. ಜಗತ್ತಿನ 5ನೇ ರ್ಯಾಂಕ್ನಲ್ಲಿ ಭಾರತ ಇದೆ ಇವತ್ತು. ಸ್ನೇಹಿತರೆ, ಮೋದಿಯ 3ನೇ ಅವಧಿಯೊಳಗ ಜಗತ್ತಿನ 3ನೇ ರ್ಯಾಂಕಿಗೆ ನಾವು ಬರ್ತೇವೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಯೋಜಿಸಿದ್ದ ಗಾಳಿಪಟ ಉತ್ಸವದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ಟೆಂಗಿನಕಾಯಿ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. 2 ದಿನಗಳ ಕಾಲ ನಡೆದ ಅದ್ಧೂರಿ ಉತ್ಸವದಲ್ಲಿ ಜನಸಾಗರ ಸೇರಿತ್ತು. ವೀಕೆಂಡ್ನಲ್ಲಿ ಹುಬ್ಬಳ್ಳಿಯ ಜನರು ಸಖತ್ ಎಂಜಾಯ್ ಮಾಡಿದ್ರು. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.